ಇನ್ನೊಂದಿನ ಸಪ್ರಿಯ ನಾನೇನೋ ಮಾತಾಡೋದು ಅಧ್ಯಕ್ಷದೆಲ್ಲ ಸೈಡ್ ಆಗ್ಬಿಡೋದು. ಪ್ರತಿ 5 ವರ್ಷಕ್ಕೊಮ್ಮೆ ಸದಸ್ಯತ್ವ ನವೀಕರಣವನ್ನು ನಾವು ಮಾಡ್ತಾ ಬರ್ತಾ ಇದ್ದೇವೆ. ಕಳೆದ ಬಾರಿ ದೇಶದಲ್ಲಿ 18 ಕೋಟಿಗೂ ಹೆಚ್ಚು ಸದಸ್ಯತ್ವವನ್ನು ಹೊಂದಿದಂಥ ಹಿನ್ನೆಲೆಯಲ್ಲಿ ಶಿವಮೊಗ್ಗ ನಗರದಲ್ಲಿ ಕಳೆದ 15 ದಿನಗಳಿಂದ ಪ್ರತಿ ಬೂತ್ನಲ್ಲೂ ಕೂಡ ನಮ್ಮ ಕಾರ್ಯಕರ್ತರು ಸದಸ್ಯತ್ವ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದಾರೆ. ಈ ಬಾರಿ ನಮ್ಮ ಶಿವಮೊಗ್ಗ ನಗರದ ಒಟ್ಟು ಗುರಿ 1 ಲಕ್ಷ ಸದಸ್ಯರನ್ನು ಮಾಡಬೇಕು ಅಂತೇಳಿ ಗುರಿ ಇಟ್ಕೊಂಡು ಈಗಾಗಲೇ ನಾವು 40,000 ಸದಸ್ಯರನ್ನು ನೋಂದಣಿ ಮಾಡಿ ಪೂರೈಸಿದ್ದೇವೆ. ಇನ್ನು 60,000 ಸದಸ್ಯರನ್ನು ಇನ್ನು 1 ವಾರದೊಳಗೆ ಪೂರೈಸಿ ಇಡೀ ಜಿಲ್ಲೆಯಲ್ಲೇ ಶಿವಮೊಗ್ಗ ನಗರ ಪ್ರಥಮ ಸದಸ್ಯತ್ವವನ್ನು ಅತಿ ಹೆಚ್ಚು ಸದಸ್ಯತ್ವವನ್ನು ಮಾಡಿದಂಥ ಹೆಗ್ಗಳಿಕೆಯನ್ನು ನಾವು ಪಡ್ಕೋಬೇಕು ಅಂತೇಳಿ ಹುಮ್ಮಸ್ಸಿನಿಂದ ಈಗಾಗಲೇ ಹೊರಟಿದ್ದೇವೆ. ಕಳೆದ ಬಾರಿ 68,000 ಸದಸ್ಯತ್ವವನ್ನು ಮಾಡಿದ್ವಿ. ಹಾಗಾಗಿ ಪ್ರತಿ ಬೂತ್ನಲ್ಲಿ ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಸದಸ್ಯತ್ವವನ್ನು ಮಾಡಲು ಬರ್ತಾರೆ. BJPಯ ಮತದಾರರು, ಅಭಿಮಾನಿಗಳು, ಹಿತೈಷಿಗಳು ಈ ಸದಸ್ಯತ್ವ ನೋಂದಣಿಯಲ್ಲಿ ಸಹಕಾರವನ್ನು ಕೊಟ್ಟು ಎಲ್ಲರೂ ಸದಸ್ಯತ್ವವನ್ನು ಮಾಡಿಸ್ಕೋಬೇಕಾಗಿ ಈ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇನ್ನೊಂದು, ನಮ್ಮ ದೇಶ ಕಂಡ ನೆಚ್ಚಿನ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ 74ನೇ ವರ್ಷದ ಜನ್ಮದಿನದ ಅಂಗವಾಗಿ ದೇಶದೆಲ್ಲೆಡೆ ಸೇವಾ ಪಾಕ್ಷಿಕ ಅಂದರೆ ಸೇವಾ ಕಾರ್ಯಗಳನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. BJP ನಗರ ಸಮಿತಿ ಹಮ್ಮಿಕೊಂಡಂಥ ಈ ಒಂದು ಸೇವಾ ಕಾರ್ಯಕ್ರಮಗಳು ಒಟ್ಟು 17ನೇ ತಾರೀಕಿಂದ ಅಕ್ಟೋಬರ್ 2ನೇ ತಾರೀಕುವರೆಗೂ ಹಲವಾರು ಸೇವಾ ಕಾರ್ಯಕ್ರಮಗಳನ್ನು ವಿವಿಧ ಮೋರ್ಚಾಗಳ ನೇತೃತ್ವದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ನಮ್ಮ ದೇಶ ಕಂಡ ನೆಚ್ಚಿನ ಪ್ರಧಾನಮಂತ್ರಿ ವಾಜಪೇಯಿ ಅವರಿರ್ಬೋದು, ಪಂಡಿತ ದೀನ್ ದಯಾಳ್ಜಿ ಅವರಿರ್ಬೋದು, ಶ್ಯಾಮಾ ಪ್ರಸಾದ್ ಮುಖರ್ಜಿಯವರ ಜನ್ಮದಿನದ ಅಂಗವಾಗಿ ಈ ಸೇವಾ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ. ಹಿಂದೆ ಅವರ ಜನ್ಮದಿನಗಳ ಅಂಗವಾಗಿ ಸ್ವಚ್ಛತಾ ಆಂದೋಲನ, ರಕ್ತದಾನ ಶಿಬಿರ, ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ಸ್ಮಶಾನಗಳ ಸ್ವಚ್ಛತೆ, ದೇವಸ್ಥಾನ ಮತ್ತು ಶಾಲೆಗಳ ಸ್ವಚ್ಛತೆ, ಬಡ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ವಿತರಣೆ, ಸ್ಲಮ್ಗಳಲ್ಲಿ ಬರುವಂತಹ ಬಡ ಮಕ್ಕಳಿಗೆ ಸ್ವೆಟರ್ಗಳಿರ್ಬೋದು, ಶಾಲಾ ಸಮವಸ್ತ್ರಗಳಿರ್ಬೋದು, ಅದೇ ರೀತಿ ಕಣ್ಣಿನ ತಪಾಸಣೆಯನ್ನು ಮಾಡಿಸಿ ಶಸ್ತ್ರಚಿಕಿತ್ಸೆಯನ್ನು ಕೂಡ ನಾವು ಉಚಿತವಾಗಿ ಮಾಡಿಸಿದ್ದೇವೆ. ಅವರಿಗೆ ಯಾರಿಗೆ ಕಣ್ಣಿನ ದೃಷ್ಟಿ ತೊಂದರೆ ಇರ್ತದೆ ಅವರಿಗೆ ಕರ್ನಾಟಕದ ವ್ಯವಸ್ಥೆಗಳನ್ನು ಕೂಡ ನಿರಂತರವಾಗಿ ನಾವು ಈ ಒಂದು ಸೇವಾ ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇದ್ದೇವೆ. ಈ ಬಾರಿ ಯುವ ಮೋರ್ಚಾ ತಂಡದ ವತಿಯಿಂದ 25ನೇ ತಾರೀಕಂದು 105 ಯೂನಿಟ್ ರಕ್ತದಾನವನ್ನು ಮಾಡೋದ್ರ ಮೂಲಕ ಈ ಒಂದು ಸೇವಾ ಕಾರ್ಯಚಟುವಟಿಕೆ ಪ್ರಾರಂಭ ಮಾಡಿದ್ದೆ. ಅದೇ ರೀತಿ ರೈತ ಮೋರ್ಚಾ ವತಿಯಿಂದ ತಾಯಿಯ ಹೆಸರಲ್ಲಿ ಒಂದು ಸಸಿಯನ್ನು ನೆಟ್ಟು ಆ ಒಂದು ಸಸಿಯನ್ನು ಪೋಷಣೆ ಮಾಡಬೇಕು ಅಂತೇಳಿ ರೈತ ಮೋರ್ಚಾದಿಂದ ಈಗಾಗಲೇ ಅಭಿಯಾನ ಪ್ರಾರಂಭ ಆಗಿದೆ. ಈಗಾಗಲೇ 1,000 ಸಸಿಗಳನ್ನು ಆಯಾ ಬೂತ್ಗಳಲ್ಲಿ ನೆಟ್ಟು ಆ ಸಸಿಯನ್ನು ಆ ಮನೆಯ ತಾಯಿಯ ಮನೆಯವರೇ ಯಾರು ಇರ್ತಾರೆ ಅವರ ತಾಯಿ ಹೆಸರಲ್ಲಿ ಗಿಡವನ್ನು ನೆಟ್ಟರೆ ಅವರು ಪೋಷಣೆ ಮಾಡ್ತಾರೆ ಅನ್ನೋ ಉದ್ದೇಶದಲ್ಲಿ ಆ ಒಂದು ಗಿಡವನ್ನು ನೆಟ್ಟಿದ್ದೇವೆ. ಅದೇ ರೀತಿ 29/9/2024 ನಾಳೆ ಭಾನುವಾರ ಮಹಿಳಾ ಮೋರ್ಚಾದ ವತಿಯಿಂದ ಬೊಮ್ಮನಕಟ್ಟೆಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡ್ತಾ ಇದ್ದೇವೆ. ಈ ಒಂದು ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಸುಬ್ಬಯ್ಯ ವೈದ್ಯಕೀಯ ತಂಡ, ಶಂಕರ ಕಣ್ಣಿನ ಆಸ್ಪತ್ರೆ, ಅಶೋಕ ಸಂಜೀವಿನಿ ಆಸ್ಪತ್ರೆ, ಪೃಥ್ವಿ ಆಯುರ್ವೇದ ಚಿಕಿತ್ಸಾಲಯ, ಮೈಸೂರು ಆಯುರ್ವೇದ ಚಿಕಿತ್ಸಾಲಯ ಮತ್ತು ಜಿಲ್ಲಾ ಆರೋಗ್ಯ ಇಲಾಖೆ ವತಿಯಿಂದ
ಒಂದಷ್ಟು ಆ ಭಾಗದಲ್ಲಿ ಬರುವಂಥ ಮತ್ತು ಶಿವಮೊಗ್ಗದಲ್ಲಿ ಬರುವಂಥ ಎಲ್ಲ ರೋಗಿಗಳಿಗೆ ಜನರಲ್ ಚಿಕಿತ್ಸೆ, ಸ್ತ್ರೀರೋಗ ಚಿಕಿತ್ಸೆ, ಮಕ್ಕಳ ರೋಗ ಚಿಕಿತ್ಸೆ, ಚರ್ಮ ರೋಗ ಚಿಕಿತ್ಸೆ, ಮೂಳೆ ರೋಗ ಚಿಕಿತ್ಸೆ, ದಂತ ಚಿಕಿತ್ಸೆ, ಆಯುರ್ವೇದ ಚಿಕಿತ್ಸೆ ಮತ್ತು ಕಣ್ಣಿನ ತಪಾಸಣೆ ಮತ್ತು ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಅಲ್ಲಿ ಏನು ಅವರಿಗೆ ಸಿಂಪ್ಟಮ್ಸ್ ಬರುತ್ತೆ ಅವ್ರನ್ನ ಗುರುತಚ್ಚಿ ಉಚಿತವಾಗಿ ನಾವು ಅವರಿಗೆ ಶಸ್ತ್ರಚಿಕಿತ್ಸೆಯನ್ನು ಕೂಡ ಮಾಡಿಸಲು ಈಗಾಗಲೇ ತೀರ್ಮಾನ ಮಾಡಿ ನಾಳೆ ದಿನ ಅಲ್ಲಿ ಬೊಮ್ಮನಕಟ್ಟೆಯಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಬೆಳಿಗ್ಗೆ 9ರಿಂದ ಮಧ್ಯಾಹ್ನ 1:00ವರೆವರೆಗೂ ಮಾಡ್ತಾ ಇದ್ದೇವೆ. ಇದರ ಸದುಪಯೋಗವನ್ನು ಶಿವಮೊಗ್ಗ ಸ್ಥಳ ಬೊಮ್ಮನಕಟ್ಟೆಯ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಸಮುದಾಯ ಭವನದಲ್ಲಿ ಮಾಡ್ತಾ ಇದ್ದೇವೆ. ಈ ಒಂದು ಸದುಪಯೋಗವನ್ನು ನಮ್ಮ ನಗರದ ಎಲ್ಲ ಸಾರ್ವಜನಿಕರು ಬಳಸ್ಕೋಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ OBC ಮೋರ್ಚಾದ ವತಿಯಿಂದ ದೇವಸ್ಥಾನ ಮತ್ತು ಶಾಲಾ ಸ್ವಚ್ಛತೆಯನ್ನು ನಾಳೆ ದಿನ ಕೂಡ ಮಾಡ್ತಾ ಇದ್ದೇವೆ. ಅಕ್ಟೋಬರ್ 2ಕ್ಕೆ ಗಾಂಧಿ ಜಯಂತಿಯ ಅಂಗವಾಗಿ SC/ST ಮೋರ್ಚಾದ ವತಿಯಿಂದ ಉದ್ಯಾನವನಗಳ ಸ್ವಚ್ಛತೆಯನ್ನು ಹಮ್ಮಿಕೊಂಡಿದ್ದೇವೆ. 17/9/24ರಿಂದ ಒಟ್ಟು ಅಕ್ಟೋಬರ್ 2ರವರೆಗೆ ನಿರಂತರವಾಗಿ ಈ ಒಂದು ಸೇವಾ ಕಾರ್ಯಚಟುವಟಿಕೆಗಳನ್ನು ನಮ್ಮ ದೇಶ ಕಂಡ ಅಪ್ರತಿಮ ನಾಯಕರಾದಂಥ ನರೇಂದ್ರ ಮೋದಿ ಅವರ ಜನ್ಮದಿನದ ಅಂಗವಾಗಿ ಇಷ್ಟು ಒಟ್ಟು ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ.